ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಫ್ರೀಡಂ ಪಾರ್ಕ್ನಿಂದ ಹೊರ ಬಂದಿರತಕ್ಕಂತಹ ಪ್ರತಿಭಟನಾಕಾರರು ರಸ್ತೆಯನ್ನು ತಡೆದಿದ್ದಾರೆ. ಶೇಷಾದ್ರಿ ರಸ್ತೆಯನ್ನು ತಡೆದಿದ್ದಾರೆ. ಅಲ್ಲಿ ರಸ್ತೆ ತಡೆದು ನಂತರ ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದಿದ್ದಾರೆ. ಅದಾದ ಮೇಲೆ ಒಬ್ಬಳು ಮಹಿಳೆ ಅಂತೂ ಮೈ ಮೇಲೆ ಡೀಸೆಲ್ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸುವಂತಹ ಒಂದು ಪ್ರಯತ್ನವೂ ಕೂಡ ಆಯಿತು. ಒಂದು ಹೈಡ್ರಾಮಾ ಸೃಷ್ಟಿಯಾಯಿತು ಅಲ್ಲಿ. ನಂತರ ಇತರೆ ಪ್ರತಿಭಟನಾಕಾರರು ಆಕೆಯ ಕೈಯಿಂದ ಆ ಒಂದು ಬಾಟಲನ್ನು ಕಿತ್ಕೊಂಡ್ರು. ಇದೆಲ್ಲವೂ ಕೂಡ ನಡೀತಾ ಇದೆ. ಸದ್ಯಕ್ಕೆ ಇದು ನಡೀತಾ ಇರುವಂಥದ್ದು ಒಳ ಮೀಸಲಾತಿಯ ವಿರುದ್ಧವಾದಂತಹ ಹೋರಾಟ. ಅಲೆಮಾರಿ ಸಮುದಾಯ ಪ್ರಮುಖವಾಗಿ ಹೋರಾಟವನ್ನು ನಡೆಸ್ತಾ ಇತ್ತು. ಯಾವಾಗ ಮೀಸಲಾತಿಯನ್ನು ಘೋಷಣೆ ಮಾಡ್ತು ಸರ್ಕಾರ, ಅಲ್ಲಿಂದಲೂ ಅಲೆಮಾರಿ ಸಮುದಾಯದವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಅಲೆಮಾರಿ ಸಮುದಾಯದವರ ಜೊತೆಗೆ ಯಾವ ಸಮುದಾಯದ ಜೊತೆಗೆ ಅಲೆಮಾರಿ ಸಮುದಾಯವನ್ನು ಸೇರಿಸಿ ಮೀಸಲಾತಿಯ 5% ಹಂಚಿಕೆ ಮಾಡಿದ್ರು ಅಂದರೆ ಬಂಜಾರ, ಬೋವಿ, ಕೊರಚ, ಕೊರಮ ಈ ಪ್ರಧಾನವಾಗಿರ್ತಕ್ಕಂತಹ 4 ಸಮುದಾಯಗಳ ಜೊತೆಗೆ ಅಲೆಮಾರಿ ಸಮುದಾಯಗಳನ್ನು ಕೂಡ ಸೇರಿಸಿಕೊಳ್ಳಲಾಯಿತು. ಸ್ಪೃಶ್ಯ ಜಾತಿಗಳಿಗೆ ಇರುವಂತಹ ಮೀಸಲಾತಿಯ ಜೊತೆಯಲ್ಲೇ ಈ ಅಲೆಮಾರಿ ಸಮುದಾಯದವರನ್ನು ಕೂಡ ಸೇರಿಸಲಾಯಿತು. ಸ್ಪೃಶ್ಯ ಜಾತಿಯ ಸಮುದಾಯಗಳ ಜನ ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅಂದರೆ ಬಂಜಾರ, ಬೋವಿ, ಕೊರಚ, ಕೊರಮ ಈ ಸಮುದಾಯಗಳ ಜನರು ಕೂಡ ಈ ಹೋರಾಟದಲ್ಲಿ ಇವತ್ತು ಭಾಗಿಯಾಗಿದ್ರು. ಅಲೆಮಾರಿಗಳ ಹೋರಾಟಕ್ಕೆ ಅವರು ಕೂಡ ಧ್ವನಿಯಾಗಿ ಬಂದಿದ್ರು. ಆದರೆ ಇಷ್ಟು ದಿವಸ ಅಲೆಮಾರಿಗಳು ಹೋರಾಟ ನಡೆಸ್ತಿದ್ದಾಗ ಅದು ಶಾಂತಿಯುತವಾಗಿ ನಡೀತಾ ಇತ್ತು. ಆದರೆ ಇವತ್ತು ಈ ಹೋರಾಟ ಇದ್ದಕ್ಕಿದ್ದಂತೆ ತೀವ್ರ ಸ್ವರೂಪಕ್ಕೆ ತಿರುಗಿಕೊಂಡಿದೆ. ನಾವು ಸುಮ್ಮನೆ ಕುಳಿತು ನಮ್ಮ ಆಗ್ರಹವನ್ನು ಮಾಡಿದರೆ ಸಾಲದು, ನಾವು ಹಕ್ಕೊತ್ತಾಯವನ್ನು ಮಾಡಬೇಕು, ಅದಕ್ಕಾಗಿ ನಾವು ಪ್ರತಿಭಟನೆಯನ್ನು ತೀವ್ರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಏನೋ ಇವತ್ತು ಅವರು ಬ್ಯಾರಿಕೇಡ್ಗಳನ್ನು ದಾಟಿ ಹೊರಗಡೆ ಬಂದಿದ್ದಾರೆ. ನಂತರ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಪೊಲೀಸರು ಬಹುಶಃ ಇದನ್ನು ಅಂದಾಜಿಸಿದಂತೆ ಕಾಣ್ತಾ ಇಲ್ಲ. ಸರ್ಕಾರ ಇದನ್ನು ತಪ್ಪಾಗಿ ಎಣಿಸಿದಂತೆ ಗೋಚರಿಸ್ತಾ ಇದೆ. ಪ್ರತಿಪಕ್ಷದ ನಾಯಕರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಅವರು ಹೋರಾಟದಲ್ಲಿ ಭಾಗಿಯಾದ ನಂತರ ಈ ಹೋರಾಟ ಫ್ರೀಡಂ ಪಾರ್ಕ್ನ ಒಳಗಿಂದ ಹೊರಗಡೆಗೆ ಬಂದಿದೆ, ರಸ್ತೆಗೆ ಬಂದಿದೆ, ರಸ್ತೆನ ತಡೆದಿದ್ದಾರೆ. ಸದ್ಯಕ್ಕೆ CM ಮತ್ತು DCM ಪ್ರತಿಕೃತಿಗಳ ದಹನವೂ ಕೂಡ ನಡೀತಾ ಇದೆ. CM DCM ಪ್ರತಿಕೃತಿ ದಹನ ಒಂದು ಕಡೆಯಲ್ಲಿ ಆದರೆ ಮತ್ತೊಂದು ಕಡೆಯಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗಿದೆ. ಇಡೀ ರಸ್ತೆಯನ್ನು ಬಂದ್ ಮಾಡಿರೋದ್ರಿಂದಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಯಾಗಿದೆ. ಯಾಕಂದರೆ ಬೆಂಗಳೂರಿನ ಬಹಳ ಪ್ರಮುಖ ರಸ್ತೆ ಶೇಷಾದ್ರಿ ರಸ್ತೆಯಲ್ಲಿನೇ ಈ ಒಂದು ಪ್ರತಿಭಟನೆ ನಡೀತಾ ಇರೋದ್ರಿಂದಾಗಿ ಮೈ ಮೇಲೆ ಡೀಸೆಲ್ನ ಸುರ್ಕೊಂಡಿರುವಂತಹ ಮಹಿಳೆಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಬಾಟಲ್ನಲ್ಲಿ ಡೀಸೆಲನ್ನು ತೆಗೆದುಕೊಂಡು ಬಂದು ಅದನ್ನು ತನ್ನ ಮೈ ಮೇಲೆ ಸುರಿತಾ ಆಕೆ ಇಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ಲು. ಇದ್ದಕ್ಕಿದ್ದಂತೆಯೇ ತಕ್ಷಣಕ್ಕೆ ಆಕೆಯ ಸುತ್ತಲಿದ್ದಂತಹ ಜನ ಬಂದು ಆಕೆಯಿಂದ ಆ ಬಾಟನ್ನು ಕಸಿದುಕೊಂಡಿದ್ದಾರೆ. ಇದು ಕೇವಲ ಅಲೆಮಾರಿ ಸಮುದಾಯಗಳವರ ಹೋರಾಟವಾಗಿದ್ದಂಥದ್ದು. ಇವತ್ತು ಇತರೆ ಸಮುದಾಯಗಳು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ರು. ಹಾಗಾಗಿ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಈ ಹೋರಾಟದಲ್ಲಿ ಇವತ್ತು BJP ನಾಯಕರು ಕೂಡ ತೊಡಗಿಸ್ಕೊಂಡಿದ್ರು. P. ರಾಜೀವ್ ಅವರು ಕೂಡ ಇದ್ದರು. BJP ರಾಜ್ಯಾಧ್ಯಕ್ಷರು ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಬಂದು ಹೋದ ನಂತರ P. ರಾಜೀವ್ ಅವರ ಸಮ್ಮುಖದಲ್ಲಿನೇ ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಸದ್ಯಕ್ಕೆ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸಬೇಕಾಗಿದೆ. ಕೇವಲ ಅವ್ರನ್ನ ವಶಕ್ಕೆ ಪಡೆದು ಈ ಪರಿಸ್ಥಿತಿಯನ್ನು ಶಾಂತಕ್ಕೆ ತೆಗೆದುಕೊಳ್ಳುವಂಥದ್ದು ಕಷ್ಟ ಇದೆ. ಹೀಗಾಗಿ ಅವ್ರನ್ನೀಗ ಶಾಂತಗೊಳಿಸುವಂತಹ ಪ್ರಯತ್ನಕ್ಕೆ ಪೊಲೀಸರು ಕೈ ಹಾಕಬೇಕಾಗಿದೆ. ಸ್ಥಳಕ್ಕೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಹೋಗಿದ್ದಾರೆ. ಆದರೆ ಪ್ರತಿಭಟನೆಯ ತೀವ್ರತೆಯನ್ನು ಕಂಡು ಅವರು ಕೂಡ ಸದ್ಯಕ್ಕೆ ಕಾರಲ್ಲೇ ಕುಳಿತು ನೋಡ್ತಾ ಇದ್ದಾರೆ ಏನು ಪರಿಸ್ಥಿತಿ ಇದೆ ಅಂತೇಳಿ ಅವರು ಕೂಡ ಅವಲೋಕನವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಸದ್ಯಕ್ಕೆ ಅವರು ಬಂದು ಜನರನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮಾತನಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಬ್ಬರು ಸಚಿವರಲ್ಲಿ ಬಂದು ಮಾತನಾಡಿ ಅವರ ಅಹವಾಲುಗಳನ್ನು ಕೇಳೋದಕ್ಕೆ ನಿಂತಾಗ ಸಹಜವಾಗಿಯೇ ಆ ಆಕ್ರೋಶವು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆ ಕೆಲಸವನ್ನು ರಾಮಲಿಂಗಾರೆಡ್ಡಿ ಅವರು ಇಮಿಡಿಯೇಟಾಗಿ ಮಾಡಿದ್ದಾರೆ, ಹಿರಿಯ ನಾಯಕರು. ಸೊ ದ್ಯಾಟ್ ಅವರು ಅಲ್ಲಿ ಬಂದು ಈಗ ಸಮುದಾಯಗಳ ಸ್ವಾಮೀಜಿಗಳ ಜೊತೆಗೆ ಮತ್ತು ಮುಖಂಡರ ಜೊತೆ ಕೂಡ ಮಾತನಾಡಿಸ್ತಾ ಇದ್ದಾರೆ. ಆ ಮೂಲಕ ಪರಿಸ್ಥಿತಿಯನ್ನು ಶಾಂತಗೊಳಿಸುವಂತಹ ಪ್ರಯತ್ನ ನಡೆದಿದೆ. ಯಾಕಂದರೆ ಸಡನ್ನಾಗಿ ಒಮ್ಮೆಗೆ ಎಲ್ಲರೂ ಕೂಡ ಬ್ಯಾರಿಕೇಡ್ ಕಿತ್ತು ಹೊರಗಡೆ ಬಂದಾಗ ಮತ್ತು ಈ ಮಹಿಳೆ ಇಲ್ಲಿ ಡೀಸೆಲ್ ಬಾಟಲನ್ನು ಹಿಡಿದು ಮೈ ಮೇಲೆ ಡೀಸೆಲನ್ನು ಸುಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಪರಿಸ್ಥಿತಿ ತೀವ್ರ ಸ್ವರೂಪಕ್ಕೆ ಹೋಗುವಂತಹ ಲಕ್ಷಣ ಕಾಣ್ತಾ ಇತ್ತು. ಆದರೆ ಇಮಿಡಿಯೇಟಾಗಿ ಈಗ ಅಲ್ಲಿ ಸಚಿವರು ಕೂಡ ಬಂದಿರೋದ್ರಿಂದಾಗಿ ಸಮುದಾಯಗಳ ನಾಯಕರು ಕೂಡ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಅವ್ರನ್ನೂ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಬೇಡಿಕೆಗಳನ್ನು, ತಮ್ಮ ಹಕ್ಕೊತ್ತಾಯವನ್ನು, ಯಾಕಂದರೆ
ಎಷ್ಟು ದಿವಸ ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಕೂತ್ಕೊಳ್ಬೇಕು ಅನ್ನೋಂಥದ್ದು ಸಚಿವರ ಗಮನಕ್ಕೆ ತಂದಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಪ್ರತಿಕೃತಿ ದಹನವೂ ಕೂಡ ಮತ್ತೊಂದು ಕಡೆಯಲ್ಲಿ ನಡೀತಾ ಇತ್ತು. ಅದಕ್ಕೆ ಚಪ್ಪಲಿಗಳಿಂದ ಹೊಡೆಯುವಂತಹ ಕೆಲಸ ಕೂಡ ನಡೀತಾ ಇತ್ತು. ಯಾಕಂದರೆ ಈ ಮೀಸಲಾತಿಯ ಒಳ ಮೀಸಲಾತಿಯ ನಿರ್ಧಾರ ಸಹಜವಾಗಿಯೇ ಅಲೆಮಾರಿ ಸಮುದಾಯವನ್ನು, ವಿಶೇಷವಾಗಿ ಅಲೆಮಾರಿ ಸಮುದಾಯಗಳಲ್ಲಿ ಸರಿಸುಮಾರು 59 ಜಾತಿಗಳಿದ್ವು. ಅವುಗಳನ್ನೊಂದು ಪ್ರತ್ಯೇಕ ಕೆಟಗರಿಯಲ್ಲಿ ಇಡಲಾಗಿತ್ತು. ಪ್ರತ್ಯೇಕ ಕೆಟಗರಿಯಲ್ಲಿ ಆ 59 ಜಾತಿಗಳನ್ನು ಇಟ್ಟು ಅವರಿಗೆ 1% ಮೀಸಲಾತಿಯನ್ನು ಕೊಡುವಂತಹ ಕೆಲಸವನ್ನು ರೆಕಮೆಂಡೇಶನ್ ಅನ್ನು ಮಾಡಲಾಗಿತ್ತು ನಾಗಮೋಹನ್ ದಾಸ್ ಸಮಿತಿಯ ವರದಿಯಲ್ಲಿ. ಆದರೆ ಆ 1% ಮೀಸಲಾತಿಯನ್ನ ನಂತರ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು 4% ಮೀಸಲಾತಿಯನ್ನು ಪಡೆದಿದ್ದಂತಹ ಬಂಜಾರ, ಬೋವಿ, ಕೊರಚ, ಕೊರಮ ಈ ಪ್ರಧಾನ 4 ಜಾತಿಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರವರ್ಗದ ಜೊತೆಗೆ ಈ ಅಲೆಮಾರಿಗಳನ್ನು ಕೂಡ ಸೇರಿಸಲಾಯಿತು, 59 ಜಾತಿಗಳನ್ನು. ಇದರಿಂದಾಗಿ ಅವರ ಒಟ್ಟು ಮೀಸಲಾತಿನ 5%ಗೆ ಏರಿಕೆ ಮಾಡಿದರೂ ಕೂಡ ಆ ಪ್ರಬಲ ಸಮುದಾಯಗಳವರ ಜೊತೆಗೆ ನಾವು ಕಾಂಪೀಟ್ ಮಾಡುವಂಥದ್ದು ಕಷ್ಟ ಅನ್ನುವಂಥದ್ದು ವಿಶೇಷವಾಗಿ ಈ ಸಣ್ಣ ಸಮುದಾಯಗಳ, ಈ ಅಲೆಮಾರಿ ಸಮುದಾಯಗಳವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೋರಾಟವನ್ನು ನಡೆಸ್ತಾ ಇದ್ರು, ಸರ್ಕಾರ ಅದನ್ನು ಬಹಳ ಲೈಟಾಗಿ ತೆಗೆದುಕೊಂಡಿತ್ತು. ಅದರ ಪರಿಣಾಮ ಇವತ್ತು ಈ ಸ್ಥಿತಿಗೆ ತಲುಪಿದೆ. BMTC ಒಂದು ಬಸ್ಸಿನ ಮೇಲೆ ಕಲ್ಲು ತೂರಾಟ ಕೂಡ ನಡೆದಿರುವಂಥದ್ದು, ಅದರ ಫ್ರಂಟ್ ಗಾಜು ಹೊಡೆದಿರುವಂಥದ್ದು. ಯಾಕಂದರೆ ಆಗಷ್ಟೇ ಮೆಜೆಸ್ಟಿಕ್ ಕಡೆಯಿಂದ ಬರ್ತಾ ಇದ್ದಂತಹ ಬಸ್ಸಿನ ಮೇಲೆ ಈ ರೀತಿಯಾಗಿ ಕಲ್ಲು ಹೊಡೆದಿರುವಂಥ ಘಟನೆ ಕೂಡ ನಡೆದಿದೆ. ಬಹಳಷ್ಟು ಜನ ಅಲ್ಲಿ ಜಮಾಯಿಸಿದ್ದಾರೆ, ಬ್ಯಾರಿಕೇಡ್ಗಳನ್ನು ದಾಟಿ ಹೊರಬರೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳವರಲ್ಲಿ ಕೈ ಜೋಡಿಸಿರುವಂಥದ್ದು ಕೂಡ ಸ್ಪಷ್ಟ ಇದೆ. ಅಂದರೆ ಈ ಹೋರಾಟದಲ್ಲಿ ಆ ಹೋರಾಟದ ಒಟ್ಟು ಆಶಯಗಳನ್ನು ಅರ್ಥ ಮಾಡ್ಕೊಂಡಂಥವರು ಬಹಳಷ್ಟು ಜನ ಅಲ್ಲಿ ಸೇರಿಕೊಂಡಿದ್ದಾರೆ. ಆದರೆ ಅವ್ರ ಜೊತೆಗೆ ಬೇರೆ ಒಂದಿಷ್ಟು ಜನ ಕೂಡ ಸೇರಿಕೊಂಡಂಥ ರೀತಿಯಲ್ಲೂ ಕೂಡ ಭಾಸವಾಗ್ತಾ ಇದೆ ಈ ಇಡೀ ಹೋರಾಟದ ಸ್ವರೂಪದಲ್ಲಿ. ಸದ್ಯಕ್ಕೆ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋಗಿತ್ತು, ಅದನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನ ನಡೀತಾ ಇದೆ. ತಿಮ್ಮೇಗೌಡರು ಸ್ಥಳದಿಂದ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರೆ, ಯಾವ ರೀತಿಯಾಗಿ ಈಗ ಪರಿಸ್ಥಿತಿ ಇದೆ ಫ್ರೀಡಂ ಪಾರ್ಕ್ ಸುತ್ತಮುತ್ತಲು? ಪರಿಸ್ಥಿತಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಹರಿಪ್ರಸಾದ್. ಯಾಕಂತ ಹೇಳಿದ್ರೆ ಇವತ್ತು ಏನು ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಎನ್ನುವಂಥ ನಿಟ್ಟಲ್ಲಿ ಆರೋಪಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅಲೆಮಾರಿ ಸಮುದಾಯದ ವಿವಿಧ ಜಾತಿಗಳ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವು. ಈ ಒಂದು ಪ್ರತಿಭಟನೆಯನ್ನು ನೇತೃತ್ವವನ್ನು ವಹಿಸಿಕೊಂಡಿದ್ದಂಥವರು ಬಿಜೆಪಿಯ ಮಾಜಿ ಶಾಸಕ ಪಿ ರಾಜೀವ್ರವರು. ಹೀಗಾಗಿ ಈ ಒಂದು ಪ್ರತಿಭಟನೆಗೆ ಬಿಜೆಪಿಯ ಕೆಲ ಹಿರಿಯ ನಾಯಕರುಗಳು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ, ಮಾಜಿ ಸಂಸದ ಉಮೇಶ್ ಜಾಧವ್, ಮತ್ತೊಂದು ಕಡೆಗೆ ಶಾಸಕರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್, ಎಂ ಚಂದ್ರಪ್ಪ ಸೇರಿದಂತೆ ಹಲವು ನಾಯಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಮತ್ತೊಂದು ಕಡೆಗೆ ಸರ್ಕಾರಕ್ಕೂ ಕೂಡ ಚಾಟಿ ಬೀಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಏನು ಅಂದ್ರೆ ಪ್ರತಿಭಟನಾಕಾರರ ಮನವಿಯನ್ನು ಆಲಿಸಬೇಕು, ಮತ್ತೊಂದು ಕಡೆಗೆ ಬೇಡಿಕೆಗಳನ್ನ ಆಲಿಸಬೇಕು ಅಂದ್ರೆ ನಮಗೆ ಸರ್ಕಾರದ ಸಚಿವರು ಮತ್ತೊಂದು ಕಡೆಯಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರೇ ಇಲ್ಲಿಗೆ ಆಗಮಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿಭಟನಾಕಾರರು ಬಿಗಿಪಟ್ಟನ್ನು ಹಿಡಿದಿದ್ರು. ಆದರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂಥ ರಾಕೇಶ್ ಕುಮಾರ್ ಅವ್ರನ್ನ ಮಾತ್ರ ಸರ್ಕಾರ ಅಲ್ಲಿಗೆ ಫ್ರೀಡಂ ಪಾರ್ಕ್ಗೆ ಕಳಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡಂತ ಪ್ರತಿಭಟನಾಕಾರರು ನೇರವಾಗಿ ಅಂದ್ರೆ ಮೆಜೆಸ್ಟಿಕ್ ಟು ಕೇರ್ ಸರ್ಕಲ್ ಟು ಮೆಜೆಸ್ಟಿಕ್ ನಡುವೆ ಏನು 2 ಮಾರ್ಗಗಳೇನಿದ್ವೆ 2 ಮಾರ್ಗಗಳಿಗೂ ಕೂಡ ತೆರಳಿ ಅಲ್ಲಿ ಧರಣಿಯನ್ನ ಕೂತ್ಕೊಂಡ್ರು. ಇದರಿಂದಾಗಿ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಮತ್ತೊಂದು ಕಡೆಗೆ ಹಂತವಾಗಿ ಬ್ಯಾರಿಕೇಡ್ಗಳನ್ನ ರಸ್ತೆ ಮಧ್ಯೆ ಅಡ್ಡಲಾಗಿ ಹಾಕಿದ್ರು ಕೂಡ ಪ್ರತಿಭಟನಾಕಾರರು ತೀವ್ರ ಆಕ್ರೋಶಗೊಂಡು ಬ್ಯಾರಿಕೇಡ್ಗಳನ್ನ ಕಿತ್ತೆಸ್ದು ಅಂತಿಮವಾಗಿ ಏನು ಎಲೆಕ್ಷನ್ ಕಮಿಷನ್ ಕಚೇರಿ ಅಂದ್ರೆ ಮಹಾರಾಣಿ ಕಾಲೇಜ್ ಬಳಿ ಇರ್ತಕ್ಕಂಥ ಸ್ಕೈ ವಾಕ್ ಬಳಿ ಬಂದು ನಿಂತಿದ್ದಾರೆ. ಅಂತಿಮವಾಗಿ ಪೊಲೀಸರು 100 ಜನ ಪೊಲೀಸರನ್ನ ಇಲ್ಲಿಗೆ ಡಿಪ್ಯೂಟ್ ಮಾಡಿ ಪ್ರತಿಭಟನಾಕಾರರನ್ನ ತಡೆಯುವಂತ ಒಂದು ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ. ಆದ್ರೆ ರಸ್ತೆ ಮಧ್ಯದಲ್ಲೇ ಧರಣಿಯನ್ನ ಕೂತ್ಕೊಂಡಿರ್ತಕ್ಕಂಥ ಪ್ರತಿಭಟನಾಕಾರರು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇನ್ನು